ಜನತೆ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರು ಪಾಕಿಸ್ತಾನದಲ್ಲಿ ಏನು ಉಗ್ರಗಾಮಿಗಳ ತಾಣ ಅಂತಿದ್ದಾವೆ, ಒಂದು 10-15 ತಾಣಗಳು, ಅದನ್ನು ಏರ್ ಸ್ಟ್ರೈಕ್ ಮಾಡಿ ನಿನ್ನೆ ರಾತ್ರಿ ಅಂದರೆ ಬೆಳಗಿನ ಜಾವ ಸುಮಾರು 2 ಗಂಟೆ ಸುಮಾರು ಎಲ್ಲ ತಾಣಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಇವತ್ತು ನಮ್ಮ ಸೈನಿಕರು ಮತ್ತು ಯಾವುದೇ ನಾಗರಿಕರಿಗೆ ಯಾವುದೇ ರೀತಿ ಜೀವಹಾನಿ ಮತ್ತೊಂದು ಮಾಡಲಾರ್ದೇ ಎಲ್ಲಿ ಉಗ್ರಗಾಮಿಗಳು ತಾಣ ಅಂತ ಇದೆ ಅದನ್ನು ಐಡೆಂಟಿಫೈ ಮಾಡಿ ಅಲ್ಲಿಗೆ ಹೋಗಿ ಇವತ್ತು ಅವುಗಳನ್ನು ನಾಶ ಮಾಡುವಂಥ ಕೆಲಸ ಏನು ಮಾಡಿದಾರಲ್ಲ. ಈ ಪುಲ್ವಾಮಾ ಘಟನೆ ಆದಮೇಲೆ ಯಾರು 26 ಜನ ನಮ್ಮ ಭಾರತೀಯರು ಹಿಂದೂಗಳು ಅವ್ರ ಹತ್ಯೆಯಾಗಿತ್ತು, ಎಷ್ಟೋ ಜನ ಮಹಿಳೆಯರ ಸಿಂಧೂರು ಅದು ನಾಶವಾಗಿತ್ತು, ಅದಕ್ಕೆ ತಕ್ಕದಂಥ ಒಂದು ಪ್ರತ್ಯುತ್ತರ ಕೊಡುವಂಥ ಕೆಲಸ ಇವತ್ತು ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಆಗಿದೆ. ಮೋದಿಜಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ, ನಮ್ಮ ಸೈನಿಕರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಮತ್ತು ಇದರಿಂದ ಇವತ್ತು ಭಾರತ ದೇಶ ಇವತ್ತು ಉಗ್ರಗಾಮಿಗಳಿಗೆ ಪಾಕಿಸ್ತಾನದವ್ರು ಏನು ಪ್ರೋತ್ಸಾಹ ಕೊಡ್ತಾರೆ ಉಗ್ರಗಾಮಿಗಳಿಗೆ, ಅದು ನಾವು ಟಾಲರೇಟ್ ಮಾಡೋದಿಲ್ಲ. ಮತ್ತು ಇದೇ ರೀತಿ ಮುಂದುವರೆದರೆ ಇದು ಬಿಗಿನಿಂಗ್ ಅಷ್ಟೇ. ಇದೇ ರೀತಿ ಪಾಕಿಸ್ತಾನ ತನ್ನ ಉಪಟಳವನ್ನು ಮುಂದುವರಿಸಿದರೆ ಉಗ್ರಗಾಮಿಗಳಿಗೆ ಈ ರೀತಿ ಪ್ರೋತ್ಸಾಹ ಕೊಡುವಂಥದ್ದು ಮುಂದುವರೆದರೆ ಅದಕ್ಕೆ ತಕ್ಕದಂಥ ಉತ್ತರ ಕೊಟ್ಟಿದ್ದಾರೆ. ಬರುವಂಥ ದಿವಸಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನಕ್ಕೆ ಒಂದು ಅಟ್ಯಾಕ್ ಮಾಡುವಂಥದ್ದು ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಆಗಲೇ ಆಗ್ತದೆ. ಮತ್ತು ಎಲ್ಲಿವರೆಗಾದರೆ ಈ ಕಾಂಗ್ರೆಸ್ ಪಾರ್ಟಿಯವರು ಯಾವಾಗಲೂ ಏನೋ ಏರ್ ಸ್ಟ್ರೈಕು ಮತ್ತೊಂದು ಆದರೆ ಅದಕ್ಕೆ ಸಾಕ್ಷಿ ಇಲ್ಲ ಅಂತ ಕೇಳ್ತಿದ್ರು. ಇವತ್ತು ಸಾಕ್ಷಿ ಸಹಿತ ವಿತ್ ಪ್ರೂಫ್ ಎಲ್ಲ ರೆಕಾರ್ಡ್ ಮಾಡಿದ್ದು ಇವತ್ತು ಅದನ್ನು ಸಮಾಜಕ್ಕೆ ಕೊಡುವಂಥ ಕೆಲಸ, ಇವತ್ತು ಸೊಸೈಟಿಗೆ ಪ್ರೆಸೆಂಟ್ ಮಾಡುವಂಥ ಕೆಲಸ ಸಹಿತ ಇವತ್ತು ಮಾಡಿದ್ದಾರೆ. ಮತ್ತು ಅದರ ಮುಖಾಂತರ ಇವತ್ತು ಟೀಕೆ ಟಿಪ್ಪಣಿ ಇಲ್ಲದ ರೀತಿಯಲ್ಲಿ ಇವತ್ತು ಅಟ್ಯಾಕ್ ಮಾಡಿದ್ದು ಬಹುಶಃ ಇಡೀ ಜಗತ್ತಿನಲ್ಲಿ ಕೆಲವೊಂದು ಏನು ಮುಂದುವರೆದ ರಾಷ್ಟ್ರಗಳು ಇದ್ದಾವೆ ಆ ಒಂದು ಸಾಲಿನಲ್ಲಿ ಸೇರುವಂಥದ್ದು ಇವತ್ತು ಭಾರತ ದೇಶ ಆಗಿದೆ. ಇವತ್ತು ಮೊದಲೆಲ್ಲ ನಾವು ನೋಡ್ತೀವಿ ಯುದ್ಧ ಸೈನಿಕರು ಯುದ್ಧ, ಇದರ ಬದಲು ಯುದ್ಧ